ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಗ್ಲಿಸರಿನ್ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಗ್ಲಿಸರಿನ್ನ ನಿಮಗೆ ಗೊತ್ತಿರೋ ಹಾಗೆ ಸೌಂದರ್ಯದ ವರ್ಧಕವಾಗಿ ಯೂಸ್ ಮಾಡ್ತಾರೆ. ಕಾರಣ ಏನು, ಅದನ್ನು ಯಾವುದರಿಂದ ತಯಾರಿಸ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಲೇಟ್ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ, ಬನ್ನಿ. ಇತ್ತೀಚಿನ ದಿನದಲ್ಲಿ ಹೈಡ್ರಾ ಫೇಶಿಯಲ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಏನಕ್ಕೆ ಈ ಒಂದು ಹೈಡ್ರಾ ಫೇಶಿಯಲ್ ಅಷ್ಟು ವೈರಲ್ ಆಗಿದೆ, ಹಾಗೆಯೇ ಆ ಒಂದು ಹೈಡ್ರಾ ಫೇಶಿಯಲ್ ಮಾಡಿಸ್ಲಿಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾ ಅಂತಂದರೆ ಖಂಡಿತವಾಗ್ಲೂ ಹೌದು. ಯಾಕೆ ಅಂದರೆ ಹೈಡ್ರಾ ಫೇಶಿಯಲಲ್ಲಿ ನಾವು ನೋಡಿರೋ ಹಾಗೆ ಗ್ಲಿಸರಿನ್ನ ಯೂಸ್ ಮಾಡ್ತಾರೆ. ಏನಕ್ಕೆ ಯೂಸ್ ಮಾಡ್ತಾರೆ, ಸೊ ಅದರಿಂದ ಆಗುವ ಲಾಭಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿನಿಮಾಗಳಲ್ಲಿ ಆಗಿರ್ಬೋದು, ಹಾಗೆ ಸೀರಿಯಲ್ಗಳಲ್ಲಾಗಿರ್ಬೋದು, ಅಳೋಂತಹ ಸೀನ್ ಬಂದರೆ ಈ ಒಂದು ಗ್ಲಿಸರಿನ್ನ ಕಣ್ಣಿಗೆ ಯೂಸ್ ಮಾಡ್ತಾರೆ. ಕಣ್ಣಿಗೆ ಯೂಸ್ ಮಾಡೋದ್ರಿಂದ ಇದರಿಂದ ಎಫೆಕ್ಟ್ ಆಗುತ್ತಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಎಫೆಕ್ಟ್ ಆಗೋದಿಲ್ಲ. ಕಣ್ಣಿನ ಒಳಗಡೆ ಇರೋ ಅಂತಹ ಡಸ್ಟ್ ಏನಿರುತ್ತೋ ಅದನ್ನೆಲ್ಲ ಈ ಒಂದು ಗ್ಲಿಸರಿನ್ ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ. ಕೈ ಬೆರಳಿನಿಂದ ಗ್ಲಿಸರಿನ್ನ ಸ್ವಲ್ಪ ತಗೊಂಡು ಉಜ್ಜಿ ಕಣ್ಣಿನ ಸೈಡ್ಗೆ ಸ್ವಲ್ಪ ಟಚ್ ಮಾಡಬೇಕು ಅಷ್ಟೇ. ಅಷ್ಟು ಮಾಡಿದರೆ ಸಾಕು, ಕಣ್ಣಿನಿಂದ ನೀರು ನದಿಯ ಹಾಗೆ ಹರಿದೋಗುತ್ತೆ, ಹಾಗೆ ನಿಮ್ಮ ಕಣ್ಣಿನಲ್ಲಿ ಇರೋವಂತಹ ಡಸ್ಟ್ ಕೂಡ ರಿಮೂವ್ ಆಗುತ್ತೆ. ಹಾಗಂತ ಇದನ್ನು ಎವ್ರಿಡೇ ಯೂಸ್ ಮಾಡಬೇಕಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಎವ್ರಿಡೇ ಯೂಸ್ ಮಾಡಬಾರ್ದು. ಏನಕ್ಕೆ ಅಂತಂದರೆ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋ ಅಂಥದ್ದು. ಸೊ ಹಾಗಾಗಿ ತಿಂಗಳಲ್ಲಿ ಒಂದು ಸಲ ಯಾವಾಗಾದರೂ ಸ್ವಲ್ಪ ಆ ಗ್ಲಿಸರಿನ್ನ ತೊಗೊಂಡು ಕೈಯಲ್ಲಿ ಅಂದರೆ ಬೆರಳಿಂದ ರಬ್ ಮಾಡಿ ಕಣ್ಣಿನ ಸೈಡ್ ಹಚ್ಚಿದರೆ ಸಾಕು, ಅದು ಕಣ್ಣಿನಿಂದ ಇರೋವಂತಹ ಡಸ್ಟ್ ಏನಿರುತ್ತೋ ಅದೆಲ್ಲ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ಇಮೇಜಸ್. ಇದರಲ್ಲಿ ಎಷ್ಟು ಡಾಟ್ ಸ್ಪಾಟ್ ಇದೆ, ಎಷ್ಟು ಕಲೆಗಳಿದೆ ಅಂತೇಳಿ. ಸೊ ಈ ಕಲೆಗಳೆಲ್ಲ ರಿಮೂವ್ ಆಗಬೇಕು ಅಂತಂದರೆ ಗ್ಲಿಸರಿನ್ನ ಯೂಸ್ ಮಾಡಬೇಕಾಗತ್ತೆ. ಸಿರಮ್ ಥರ ನಾವು ಯೂಸ್ ಮಾಡ್ಬೋದು, ಹಾಗಂತ ಎವ್ರಿಡೇ ಯೂಸ್ ಮಾಡಬಾರ್ದು. ಒಂದು 15 ದಿನಕ್ಕೆ ಒಂದು ಸಲ ನೀವು ಯೂಸ್ ಮಾಡಿದರೆ ಸಾಕು. ತಿಂಗಳಲ್ಲಿ 2 ಟೈಮ್ ಯೂಸ್ ಮಾಡಬೇಕು, ಅದು 15 ಡೇಸ್ ಒಂದು ಸಲ ನೀವು ಸಿರಮ್ ಥರ ಇದನ್ನು ಯೂಸ್ ಮಾಡೋದ್ರಿಂದ ಮುಖದಲ್ಲಿ ಇರುವಂತಹ ಡಾಟ್ ಸ್ಪಾಟ್ ಆಗಿರ್ಬೋದು, ಕಲೆಗಳಾಗಿರ್ಬೋದು, ಅದನ್ನೆಲ್ಲ ಕಂಪ್ಲೀಟಾಗಿ ಇದು ಕಮ್ಮಿ ಮಾಡ್ತಾ ಬರುತ್ತೆ. ನಾನು ಈಗಾಗಲೇ ಹೇಳಿರೋ ಪ್ರಕಾರ ಗ್ಲಿಸರಿನ್ನ ಹೈಡ್ರಾ ಫೇಶಿಯಲಲ್ಲಿ ಯೂಸ್ ಮಾಡ್ತಾರೆ. ಏನಕ್ಕೆ ಹೈಡ್ರಾ ಫೇಶಿಯಲಲ್ಲಿ ಯೂಸ್ ಮಾಡ್ತಾರೆ ಗ್ಲಿಸರಿನ್ನ ಜಾಸ್ತಿ ಅಂತ ಹೇಳಿದರೆ, ಮುಖದಲ್ಲಿ ಇರೋವಂತಹ ಡೆಡ್ ಸ್ಕಿನ್ ಅಂತ ಏನು ಹೇಳ್ತೀವೋ ಅದನ್ನೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ. ಹಾಗೆ ಡಾಟ್ ಸ್ಪಾಟ್ ಆಗಿರ್ಬೋದು, ಮೊಡವೆಗಳಾಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮುಖದಲ್ಲಿ ಒಂಥರ ಹೋಲ್ ಥರ ಆಗಿರುತ್ತೆ. ಸೊ ಏನು ಓಪನ್ ಪೋರ್ಸ್ ಅಂತೀವಲ್ವ, ಅದನ್ನೆಲ್ಲ ಕಂಪ್ಲೀಟಾಗಿ ಈ ಒಂದು ಗ್ಲಿಸರಿನ್ ಕಮ್ಮಿ ಮಾಡೋದ್ರಿಂದ ಜಾಸ್ತಿ ನಾವು ಫೇಶಿಯಲಲ್ಲಿ ಇದನ್ನು ನಾವು ನೋಡ್ತೀವಿ ಗ್ಲಿಸರಿನ್ನ. ಹಾಗಾದರೆ ಈ ಒಂದು ಗ್ಲಿಸರಿನ್ ಇಷ್ಟೆಲ್ಲ ಕಮ್ಮಿ ಮಾಡುತ್ತೆ ಅಂತ ಅಂದರೆ ಇದನ್ನು ನಾವು ಬ್ಯೂಟಿ ಕಂಟೆಂಟ್ನಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದರೆ, ಹಾಗಿದ್ರೆ ಇದನ್ನು ತಯಾರಿಸಿದ್ದು ಹೇಗೆ ಅಂತ ಹೇಳೋದಾದರೆ ಸುಮಾರು ಮೂಲಗಳಿಂದ ನಮಗೆ ತಿಳಿದು ಬಂದಿರೋ ಪ್ರಕಾರ ಸಕ್ಕರೆ ಮತ್ತು ಆಲ್ಕೋಹಾಲಿಂದ ಈ ಒಂದು ಗ್ಲಿಸರಿನ್ ತಯಾರಿಸಲ್ಪಟ್ಟಿದೆ ಅಂತ ಹೇಳಿ ನಾವು ತಿಳ್ಕೊಬಹುದು. ಈ ಒಂದು ಗ್ಲಿಸರಿನ್ ಬಂದು ಮಾಯ್ಶ್ಚರೈಸರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ ಗ್ಲಿಸರಿನ್ನ ಡ್ರೈ ಸ್ಕಿನ್ ಅವರಿಗೆ ಸಿಕ್ಕಾಪಟ್ಟೆ ಸೂಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಡ್ರೈ ಸ್ಕಿನ್ ಇರೋರಿಗೆ ಆ ಒಂದು ಸ್ಕಿನ್ನಲ್ಲಿ ಏನಾಗಿರುತ್ತೆ, ತೇವಾಂಶ ಅಂದರೆ ನೀರಿನ ಅಂಶ ಕಮ್ಮಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅವರ ಸ್ಕಿನ್ ಏನಾಗುತ್ತೆ, ಡ್ರೈ ಆಗ್ತಾ ಬರುತ್ತೆ. ಅಂಥವರಿಗೆ ಈ ಒಂದು ಗ್ಲಿಸರಿನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಚರ್ಮ ಏನಿರುತ್ತೋ ಅದು ಕಂಪ್ಲೀಟಾಗಿ ಸ್ಮೂತ್ ಆಗ್ತಾ ಹೋಗುತ್ತೆ, ಹಾಗೆ ಸಾಫ್ಟ್ ಕೂಡ ಆಗುತ್ತೆ. ಮುಖದಲ್ಲಿ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇರುತ್ತೆ, ಏನೇ ಮಾಡಿದರೂ ಕೂಡ ಹೋಗ್ತಾ ಇರಲ್ಲ. ಅಂಥವರು ಕೂಡ ಈ ಒಂದು ಗ್ಲಿಸರಿನ್ನ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಡೇ ಬೈ ಡೇ ಇದು ಕಮ್ಮಿ ಆಗ್ತಾ ಹೋಗುತ್ತೆ. ನಮ್ಮದು ಡ್ರೈ ಸ್ಕಿನ್ ಇದೆ, ಸೊ ಹಾಗಾದರೆ ಇದನ್ನು ನಾವು ಯಾವ್ಯಾವಾಗ ಯೂಸ್ ಮಾಡಬೇಕು ಅಂತಂದರೆ ಬೇಸಿಗೆಯಲ್ಲಿ ಮತ್ತು ಚಳಿಗಾಲದಲ್ಲಿ ಈ ಒಂದು ಗ್ಲಿಸರಿನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಡ್ರೈ ಆಗೋದನ್ನು ಆದಷ್ಟು ಇದು ಕಮ್ಮಿ ಮಾಡುತ್ತೆ. ಏಜ್ ಆಗ್ತಾ ಮುಖದಲ್ಲಿ ರಿಂಕಲ್ಸ್ ಆಗೋದಾಗಿರ್ಬೋದು, ಮುಖದಲ್ಲಿ ಸುಕ್ಕು ಬರೋದಾಗಿರ್ಬೋದು, ಇದೆಲ್ಲ ಪ್ರಕೃತಿ ನಿಯಮ. ಏಜ್ ಆಗ್ತಾ ಇದು ಏಜ್ ಫ್ಯಾಕ್ಟಿಂದ ಬರೋ ಅಂಥದ್ದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರೋದೆ. ಆದರೆ ಈ ಒಂದು ಗ್ಲಿಸರಿನ್ನ ಯೂಸ್ ಮಾಡೋದ್ರಿಂದ ಅದನ್ನು ಕೂಡ ಆದಷ್ಟು ತಡೆಗಟ್ಟುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಕೆಲವರಿಗೆ ಏನಾಗುತ್ತೆ ಅಂದರೆ ಮುಖದಲ್ಲಿ ರ್ಯಾಷಸ್ ಆಗ್ತಾ ಇರುತ್ತೆ, ಆಮೇಲೆ ತುರ್ಕೆಗಳು ಬರ್ತಾ ಇರುತ್ತೆ. ಅಂಥವರು ಕೂಡ ಒಂದು ಡ್ರಾಪ್ ಯೂಸ್ ಮಾಡೋದ್ರಿಂದ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ.
ಗ್ಲಿಸರಿನ್ನ ಯೂಸ್ ಮಾಡಬೇಕಾದ್ರೆ ಅದರದ್ದೇ ಆದಂತಹ ಒಂದು ಪಾಲಿಸಿ ಇದೆ. ಏನು ಅಂತ ಅಂದರೆ ಸಡನ್ನಾಗಿ ಬಂದ್ಬಿಟ್ಟು ಗ್ಲಿಸರಿನ್ನ ಮುಖಕ್ಕೆ ಹಚ್ಚಬಾರ್ದು. ಯಾವಾಗಲೂ ತಣ್ಣೀರಿನಿಂದ ಮುಖನ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ನಿಮ್ಮ ಮುಖದಲ್ಲಿರುವಂತಹ ನೀರನ್ನ ಕಂಪ್ಲೀಟಾಗಿ ತೆಗೆದುಹಾಕ್ಬಿಡ್ಬೇಕು ಒರೆಸ್ಕೊಂಡು. ಆ ನಂತರ ನೀವು ಸ್ವಲ್ಪ ಗ್ಲಿಸರಿನ್ನ ಅಂದರೆ ಒಂದು 2 ಡ್ರಾಪ್ಸ್ ಅಷ್ಟು ಗ್ಲಿಸರಿನ್ನ ಒಂದು ಕಾಟನ್ನಲ್ಲಿ ಅಂದರೆ ಒಂದು ಹತ್ತಿಯಲ್ಲಿ ಹಚ್ಕೊಂಡು ನೀವು ಮುಖಕ್ಕೆ ನೀಟಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮುಖದಲ್ಲಿ ಇರುವಂತಹ ಮೊಡವೆಗಳಾಗಿರ್ಬೋದು, ಸುಕ್ಕು ಕಲೆಗಳಾಗಿರ್ಬೋದು, ಹಾಗೆಯೇ ಏನು ಅಂತಂದರೆ ಪಿಂಪಲ್ಸ್ ಆಗಿರ್ಬೋದು, ಹಾಗೆ ಕಲೆಗಳಾಗಿರ್ಬೋದು, ಮತ್ತು ರ್ಯಾಷಸ್ ಆಗಿರ್ಬೋದು, ಹಾಗೆಯೇ ಓಪನ್ ಪೋರ್ಸ್ ಆಗಿರ್ಬೋದು, ಇದೆಲ್ಲ ಡೇ ಬೈ ಡೇ ಕಮ್ಮಿ ಆಗ್ತಾ ಹೋಗುತ್ತೆ. ಗ್ಲಿಸರಿನ್ ಯಾವಾಗಲೂ ನೋಡಲಿಕ್ಕೆ ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಬೇಕಾದ್ರೆ 2-3 ಹನಿ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ತುಂಬ ಯೂಸ್ ಮಾಡಬಾರ್ದು. ಯಾಕಂದರೆ ತುಂಬ ಯೂಸ್ ಮಾಡೋದ್ರಿಂದ ಅದರಿಂದ ಸೈಡ್ ಎಫೆಕ್ಟ್ ಆಗೋ ಕೂಡ ಒಂದು ಕಾರಣ ಆಗೋಗುತ್ತೆ. ಸೊ ಹಾಗಾಗಿ ಆದಷ್ಟು 2-3 ಡ್ರಾಪ್ಸ್ ಯೂಸ್ ಮಾಡಿದರೆ ಸಾಕು. ಹಾಗಂತ ಪ್ರತಿದಿನ ಯೂಸ್ ಮಾಡಬೇಡಿ. 15 ದಿನಕ್ಕೆ ಒಂದು ಸಲ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಅಂದರೆ ತಿಂಗಳಲ್ಲಿ 2 ಬಾರಿ ಮಾತ್ರ ಯೂಸ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸ್ಕಿನ್ ಕೇರ್ನ ನೀವು ಮಾಡ್ಕೊಬೋದು. ಹಾಗೆಯೇ ನಿಮ್ಮ ಸೌಂದರ್ಯ, ನಿಮ್ಮ ಮುಖದ ಸೌಂದರ್ಯ ಏನಿರುತ್ತೋ ಅದನ್ನು ನೀವು ಆದಷ್ಟು ಕಾಪಾಡ್ಕೊಬೋದು ಅಂತ ಹೇಳ್ತೀನಿ. ಸೊ ಗ್ಲಿಸರಿನ್ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ಕೊಟ್ಟಿದ್ದೀನಿ. ನೀವು ಈಗಾಗಲೇ ಏನಾದರೂ ಗ್ಲಿಸರಿನ್ನ ಯೂಸ್ ಮಾಡ್ತಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ಕಿನ್ ಸಾಫ್ಟ್, ಸಿಲ್ಕಿ ಹಾಗೆಯೇ ಶೈನಿ ಆಗಿ ಕಾಣಿಸ್ಬೇಕು ಅಂದರೆ ಈ ಒಂದು ಗ್ಲಿಸರಿನ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಾನಂತೂ ಯೂಸ್ ಮಾಡ್ತಿದ್ದೀನಿ, ಇದು ನನಗೆ ವರ್ಕ್ ಆಗಿದೆ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆದರೆ ನೀವು ಯಾವಾಗಲೂ ಮತ್ತೊಮ್ಮೆ ಹೇಳ್ತಿದ್ದೀನಿ, ಹಚ್ಚಬೇಕಾದ್ರೆ 15 ದಿನಕ್ಕೆ ಒಂದು ಸಲ ಮಾತ್ರ ನೀವು ಬಳಕೆ ಮಾಡಿ ಅಂತ ಹೇಳ್ತೀನಿ. ಸೊ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ.